ನಮಸ್ಕಾರ. ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರೀ ಸ್ನೇಹಿತರೆ, ನಾವು ಇವತ್ತು ಒಂದು ವರ್ಷದವರೆಗೂ ಇಟ್ಕೊಂಡು ಸುಲಭವಾಗಿ ಮಾಡಿ ತಿನ್ನುವಂಥ ಸಂಡಿಗೆ ಹೆಂಗೆ ಮಾಡೋದಂತ ನೋಡೋಣ. ಅದರೊಳಗೆ ಮಸಾಲೆ ಹಾಕಿ ಖಾರವಾದ ರುಚಿಯಾದ ಸಂಡಿಗೆ ಮಾಡೋದು ನಿಮಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಪದಾರ್ಥ ತೊಗೊಂಡೀನಿ ಮತ್ತು ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ. ಮೊದಲ ನಾನು ಒಂದು ಬಟ್ಲಲ್ಲಿ ಸಾಬುದಾನೆ ತೊಗೊಂಡೀನಿ. ಈ ಸಾಬುದಾನೆನ ನಾವು ಒಂದು 8 ರಿಂದ 10 ತಾಸು ನೆನೆಸಬೇಕಾಗ್ತೈತಿ. ಒಂದು ಬಟ್ಟಲು ನಾನು ಸಾಬುದಾನೆ ತೊಗೊಂಡು ಅದನ್ನೀಗ ಸ್ವಚ್ಛಂಗೆ ತೊಳೆದು ನೆನೆ ಇಡ್ತೀನಿ. ಈ ಸಾಬುದಾನೆನ ಈಗ ನಾನು ತೊಳಿತೀನಿ ನೋಡಿರಿ. 2 ಸಲ ನೀರು ಹಾಕಿ ಸ್ವಚ್ಛಂಗೆ ತೊಳೆದು ಬಿಡಬೇಕು. ಇದನ್ನು 2 ಸಲ ನೀರು ಹಾಕಿ ತೊಳಿತೀನಿ. ಈ ಟೈಪನ್ನು ನೀವು ಒಂದು ಬಟ್ಟಲ್ಗೆ ಒಂದು ಬುಟ್ಟಿಯಷ್ಟು ಒಂದು ಮೀಡಿಯಮ್ ಗಾತ್ರದ ಡಬ್ಬಿಯಷ್ಟು ಸಂಡಿಗೆ ಆಗ್ತಾವೆ. ಆ ಟೈಪ್ ನೀವು ಮಾಡಿ ಈ ಬಿಸಿಲಿಗೆ ಮಾಡಿ ಇಟ್ಕೊಂಡು ಬಿಟ್ರೆ ಅಂದ್ರೆ ವರ್ಷದವರೆಗೂ ತಿನ್ಬೋದು. ಈಗ 2 ಸಲ ತೊಳೆದ ನಂತರ ನಾನಿಲ್ಲಿ ಸಾಬುದಾನೆ ಮ್ಯಾಗ ಒಂದು ಅರ್ಧ ಬಟ್ಟ ಬರಂಗ ನೀರು ಹಾಕಿ ಇದನ್ನು ಮುಚ್ಚಿಟ್ಬಿಡ್ತೀನಿ. ಇಡೀ ರಾತ್ರಿ ಇದು ಸಾಬುದಾನೆ ನೆನೆಲಿ. ಬೆಳಗ್ಗೆ ಎದ್ದು ನಾನು ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನೋಡಿರಿ, ನಾವು ಬೆಳಗ್ಗೆ ಸಾಬುದಾನೆ ಅಂತೂ ನಮ್ಮ ನೆನೆದಾವು. ಈಗ ನಾನು ಯಾವ ಬಟ್ಟಲೇ ಸಾಬುದಾನೆ ತೊಗೊಂಡಿರ್ತೀನಿ ಆ ಬಟ್ಟಲೇ 6 ಬಟ್ಲ ನೀರು ತೊಗೋಬೇಕು. ನಾನಿಲ್ಲಿ 6 ಬಟ್ಟಲ್ದಷ್ಟು ನೀರು ಹಾಕೊಳಕತ್ತೀನಿ ಒಂದು ದೊಡ್ಡ ಪಾತ್ರೆ ಒಳಗೆ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ 6 ಬಟ್ಲ ನೀರು ಹಾಕಿದ್ದಾಯಿತು. ಮತ್ತೇನು ಸಾಮಾನು ತೊಗೊಂಡಿನಿ ಅಂದ್ರೆ ಉಪ್ಪು ತೊಗೊಂಡಿನಿ, ಕೊತ್ತಂಬರಿ ತೊಗೊಂಡಿನಿ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ ತೊಳೆದು. ಆಮ್ಯಾಗ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ತೊಗೊಂಡಿನಿ. ಆಮ್ಯಾಗ ಎಳ್ಳು ಒಂದು 2 ರಿಂದ 3 ಚಮಚ ತೊಗೊಂಡಿನಿ. ಈಗ ನಾನು ಹಾಕಿದ್ದ ನೀರು ತೊಗೊಂಡಿದ್ದು ಪಾತ್ರೆ ಏನೈತಲ್ಲ ಅದು ಬರ್ಶಿನ ಮ್ಯಾಗ ಇಟ್ಟೀನಿ ಕಾಯ್ಲಿಕ್ಕೆ. ನೀರು ಕುದಿ ಬರೋವರೆಗೂ ನಾವಿದು ಮಸಾಲೆ ಸಾಮಾನು ಏನೇನು ತೊಗೊಂಡೇವಂತ ನೋಡಿದೇವಿ. ಈಗ ಇದೂ ಸಾಬುದಾನೆ ನೆನೆದಾವ ನೋಡಿರಿ. ಈ ಟೈಪ ಚೆಂದಂಗೆ ನೆನಿಬೇಕು. ಈ ನೆನೆದ ನಂತರ ನಾವು ಈಗ ನೀರು ಕುದಿ ಬಂದಾವ ನೋಡೋಣ ಬರ್ರಿ. ಕುದಿ ಬಂದ ನೀರೊಳಗೆ ನಾವು ಇದನ್ನು ಹಾಕಬೇಕು. ನೋಡಿರಿ, ನೀರನ್ನು ಹೆಸರು ಬಂದಾವ, ಕುದಿಲಿಕ್ಕತ್ತಾವ. ಇದ್ರಾಗ ಈಗ ನಾವು ನೆನೆಸಿಟ್ಕೊಂಡಿದ್ದು ಸಾಬುದಾನೆ ಹಾಕಬೇಕು. ಇದು ಕುದಿಲಿಕ್ಕೆ ನಮ್ಗೆ ಸಂಡಿಗೆ ಹಾಕಕ್ಕೆ ಬರಲಿಕ್ಕೆ ಕರೆಕ್ಟ್ ಆಗಬೇಕಂದ್ರೆ ಒಂದು 15 ನಿಮಿಷದವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಸಣ್ಣ ಉರಿ ಮ್ಯಾಗ ಹಂಗೆ ಸ್ವಲ್ಪ ತಿರುವಾಡ್ಕೋತಾ ಇರಬೇಕು. ತಳ ಹತ್ತಬಾರ್ದು. ಸ್ವಲ್ಪ ದಪ್ಪ ತಳದ ಪಾತ್ರೆ ಒಳಗೆ ಇದನ್ನು ನೀವು ಮಾಡ್ಕೋಬೇಕಾಗ್ತೈತಿ. ನಾನು ಇಲ್ಲಿ ಸ್ವಲ್ಪ ದಪ್ಪ ತಳದ ಒಂದು ಗಡಿಗೆನೇ ಇಟ್ಟೀನಿ. ಇದು ಕುದಿ ಬರಲಿ. ನೋಡ್ರಿ, ಈ ಟೈಪ ನಾವು ಕುದಿ ಬರೋ ನೀರಾಗ ಹಾಕಿಂದ ಮತ್ತು ಸಾಬುದಾನೆ ಕುದಿಬೇಕವು. ಅದಕ್ಕೆ ನಾವು ಈ ಟೈಪ ತಿರುವಾಡ್ಕೋತ ಕೈ ಆಡಿಸ್ಕೋತ ನಾವು ಇದನ್ನು ಕುದಿಸ್ಕೋಬೇಕು. ಒಂದು 15 ನಿಮಿಷದವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇದು ಎಲ್ಲ ಸಾಬುದಾನೆ ಎಲ್ಲ ಗ್ಲಾಸ್ ಗಟ್ಟಲೆ ಆಗಬೇಕು. ಅವು ಏನೂ ಹಿಂಗೆ ಕಾಳು ಕಾಣಬಾರ್ದು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿದ್ರೆಲ್ಲ, ಈಗ ನಾವು ಒಂದು 15 ನಿಮಿಷದವರೆಗೂ ಇದನ್ನು ಕುದಿಸಿದ ನಂತರ ಈ ಟೈಪ್ ಆಗೈತೆ. ಎಲ್ಲರೇ ಒಂದು ಸಾಬುದಾನೆ ಗ್ಲಾಸಿನಂಗೆ ಕಾಣ್ತಾವೆ ನೋಡಿರಿ. ಈ ಟೈಪಾಗಿ ಕುದ ನಂತರ ಇದನ್ನು ನಾವು ಇದಕ್ಕೆ ಈಗ ನಾವು ಉಪ್ಪು ಹಾಕಬೇಕು. ಉಪ್ಪು ನೀವು ಎಷ್ಟು ಹಾಕ್ತೀರಿ ನೋಡಿ ಹಾಕ್ಕೊರಿ. ಒಬ್ಬರು ಉಪ್ಪು ಹೆಚ್ಚಿಗೆ ಹಾಕ್ಕೋತಾರೆ, ಒಬ್ಬರು ಉಪ್ಪು ಕಡಿಮೆ ಹಾಕ್ಕೋತಾರೆ. ನಾನಿಲ್ಲಿ 2 ರಿಂದ 3 ಚಮಚ, ಸಣ್ಣ ಚಮಚಲ್ಲಿ 2 ರಿಂದ 3 ಚಮಚದಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಸ್ವಲ್ಪ ಇದನ್ನು ಕುದ್ದ ನಂತರ ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಇದಿಷ್ಟು ತಿಳಿ ಆಗ್ಯದಲ್ಲಪ್ಪ ಅಂತ ಅನ್ಬೇಡ್ರಿ. ಇದು ಗಂಜಿ ಏನಿರ್ತದಲ್ಲ ಸಾಬುದಾನೆದು ಹೆಂಗೆ ಆರ್ಕೋತ ಬರ್ತೈತಿ, ಹಂಗಂಗೆ ಗಟ್ಟಿ ಹಾಕ್ಕೋತ ಬರ್ತೈತಿ. ಇದು ಗಟ್ಟಿ ಆಗ್ತೈತಿ. ಈಗ ಉಪ್ಪು ಹಾಕಿದ ನಂತರ ನಾನು ಸ್ವಲ್ಪ ಕುದಿಸ್ಕೊಂಡಿನಲ್ರಿ. ಇನ್ನೇನು ಮಾಡ್ತೀನಿ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಇದು ಆರ್ಲಿಕ್ಕೆ ಬಿಡ್ತೀನಿ. ಈಗ ನೋಡಿರಿ, ನಾನಿದು ಆರ್ಯದ ಒಂದು 10 ರಿಂದ 15 ನಿಮಿಷ ಬಿಟ್ಟೀನಿ. ಆರ್ಯದ. ಈಗ ಆರಿದ ನಂತರ ನಾನು ಇದಕ್ಕೆ ಪೂರ್ತಿ ಆರಬಾರ್ದು. ಪೂರ್ತಿ ಆರಿದ್ರೆ ಮತ್ತು ಭಾಳ ಗಟ್ಟಿ ಆಗ್ತೈತಿ, ಸಂಡಿಗೆ ಹಾಕಕ್ಕೆ ಬರೋಂಗಿಲ್ಲ. ಸ್ವಲ್ಪ ಆರಬೇಕದು. ಸ್ವಲ್ಪ ಆರಿದ ನಂತರ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಎಳ್ಳು ಮತ್ತು ಕೊತ್ತಂಬರಿ ಹಾಕ್ಕೊಂಡಿನಿ. ಇದು ಸಂಡಿಗೆ ಭಾಳ ರುಚಿಯಾಗಿ ಆಗ್ತದೆ ರೀ. ಬಾಯಾಗ ಟೇಸ್ಟ್ ಆಗ್ತದೆ ಈ ಟೈಪ್ ಮಾಡಿದ್ರೆ ಸಾಬುದಾನಿದ್ದು. ಸ್ವಲ್ಪ ಕೊತ್ತಂಬರಿ ಫ್ಲೇವರ, ಸ್ವಲ್ಪ ಖಾರ ಚಿಲ್ಲಿ ಫ್ಲೇಕ್ಸಿದ್ದು. ಆಮ್ಯಾಗ ಬಾಯಾಗ ತಿನ್ಬೇಕಾದ್ರೆ ಎಳ್ಳು ಸಿಗ್ತದೆ. ಅದು ಈ ರೀತಿ ಮಾಡಿದ್ರೆ ಟೇಸ್ಟ್ ಭಾಳ ಹತ್ತದ ನೋಡಿರಿ. ಈಗ ಬರೀ ಒಂದು ಪ್ಲಾಸ್ಟಿಕ್ ಸೀಟ್ ಹಾಕಿನಿ ನಾನು. ಕೆಳಗೆ ಬೆಡ್ಶೀಟ್ ಹಾಕಿ ಮ್ಯಾಗ ಪ್ಲಾಸ್ಟಿಕ್ ಸೀಟ್ ಹಾಕಿ
ಈ ಟೈಪ ಹಾಸೀನಿ. ಇದ್ರ ಮ್ಯಾಗ ನಾವು ಸಣ್ಣ ಸಣ್ಣ ಸಂಡ್ಗೆ ಹಾಕ್ಕೊಳ್ಳೋಣ. ಈಗ ಗಟ್ಟಿಯಾಗಿರ್ತದೆ, ಒಂದು ರೌಂಡ್ ಗುಂಡನ್ ಚಮಚೆ, ಸಾರಿನ ಚಮಚೆ ತೊಗೊಂಡು ಈ ಟೈಪ ಎಲ್ಲ ಹಾಕೋಬೇಕು ನೋಡಿರಿ. ನಾನು ಇಲ್ಲಿ ಈ ಟೈಪ್ ಎಲ್ಲ ಹಾಕ್ಕೊಂಡೀನಿ. ಇದು ಸಂಜೆ ಬಿಸಿಲು ಭಾಳ, ಈಗಂತೂ ಬಿಸಿಲು ಭಾಳ ಜೋರದ. ಸಂಜೆ ಮುಂದೆ ತಾನೇ ಉಚ್ತಾವೆ. ಉಚ್ಚಿದ ನಂತರ ನಾವು ಮತ್ತೊಂದು ದೊಡ್ಡ ಪಾತ್ರೆದಾಗ, ಪರಾತ್ದಾಗ ಅಥವಾ ತಾಡ್ದಾಗ ಅಥವಾ ಬುಟ್ಟಿಯೊಳಗೆ ನಾವು 2 ದಿನ ಒಣಗಿಸಿ ತಕ್ಕೋಬೇಕು. ಇದು 3 ದಿವಸ ಬೇಕು ಒಣಗಾಕ. ಅಂದ್ರೆ ಪೂರ್ತಿ ಒಣಗ್ಲಕ್ಕ ನಾವು ವರ್ಷ ತನಕ ಇಡಬೇಕಲ್ರಿ, ಅದು ಪೂರ್ತಿ ಒಣಗಬೇಕಾದ್ರೆ 3 ದಿವಸ ಬೇಕು ನೋಡಿರಿ. ಈ ಟೈಪ್ ಎಲ್ಲ ಹಾಕ್ಕೊಂಡಿನಿ. ನಂತರ ನಾನೀಗ ಒಣಗಿದ ಮ್ಯಾಗ ತೋರಿಸ್ತೀನಿ. ಇದು ನೋಡಿರಿ, ಈಗ ಒಣಗ್ಯಾವು ಎಲ್ಲ ಹಪ್ಪಳ ನಾನು ಎಲ್ಲ ತೆಗೆದು ಪೂರ್ತಿ ಒಣಗಿಸಿ 3 ದಿವಸ ಆದ ನಂತರ ನಿಮಗೆ ತೋರಿಸ್ಲಿಕ್ಕತ್ತೀನಿ. ಅಂದ್ರೆ ನಾವು ಇಡ್ತೇವಲ್ಲ, ಸ್ವಲ್ಪ ಹಸಿ ಇದ್ರೆ ಅವು ಕೆಡ್ತಾವು, ಅವು ನುಸಿ ಆಗೋದು, ಹುಳ ಆಗೋದು ಆಗ್ತಾವೆ. ಅದಕ್ಕೆ ಪೂರ್ತಿ ಚೆಂದಂಗೆ ಒಣಗಿಸ್ಕೋಬೇಕು ಹಪ್ಪಳ. ಅದಕ್ಕೆ 3 ದಿವಸದವರೆಗೂ ನಾನು ಚೆಂದಂಗೆ ಒಣಗಿಸ್ಕೊಂಡು ಈಗ ಎಣ್ಣೆ ಒಳಗೆ ನಿಮ್ಗೆ ಕರೆದು ತೋರಿಸ್ಲಿಕ್ಕತ್ತೀನಿ. ನೋಡಿರಿ, ಇದು ಎಷ್ಟು ಅರಳ್ತಾವ. ಇವು ಸಣ್ಣ ಸಣ್ಣ ಹಾಕಿದ್ವೇ ಇಷ್ಟು ಅರಳ್ತಾವ. ಅರಳಿ ಬಾಯಾಗೂ ಟೇಸ್ಟ್ ಆಗ್ತಾವೆ ಮತ್ತು ರುಚಿನೂ ಆಗಿರ್ತಾವೆ. ನೀವು ಈ ಟೈಪ್ ಒಮ್ಮೆ ಮಾಡಿ ನೋಡಿರಿ. ಈಗ ಬಿಸಿಲದ ಒಂದು ಬಟ್ಲು ಸಾಬೂದಾನಿ ತೊಗೊಂಡ್ರೆ ಇಷ್ಟು ಹಪ್ಪಳ ಆಗ್ತಾವೆ ನಮಗೆ. ನೀವು ಈ ಟೈಪ ಮಾಡಿ ನೋಡಿರಿ, ಹೆಂಗೆ ಅನಿಸ್ತದಂತ ಹೇಳ್ರಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ, ಮತ್ತೊಂದು ಹೊಸ ರೆಸಿಪಿ ತೊಗೊಂಡು. ನೋಡಿರಿ, ಅಗದಿ ಕ್ರಿಸ್ಪಿ ಆಗ್ಯಾವ. ಧನ್ಯವಾದಗಳು.